ಅನಂತ್ ಅವರೇ, ಔಷಧಿ ತಗೊಳ್ಳಿ. ಬೇಡ. ವೀರೇನ್ ಸಂಶೋಲಾಲಂನ ಸಾಯಿಸಿದೀನಿ ಅನ್ನೋ ಸುದ್ದಿ ತರೋವರೆಗೂ ನನಗೇನು ಬೇಡ. ಹಾಗೆಲ್ಲ ಮಾಡ್ಬೇಡಿ ಅನಂತ್ ಅವರೇ. ಎಲ್ರೂ ಸಂಶೋಲಾಲಂ ಬಗ್ಗೆನೇ ಯೋಚಿಸ್ತಿದ್ರೆ ಹೇಗೆ? ಬ್ರಿಟಿಷರನ್ನ ಓಡಿಸ್ಬೇಕು. ಅದಕ್ಕೆ ನೀವು ಮೊದಲು ಹುಷಾರಾಗ್ಬೇಕು. ಹೀಗೆ ತಿನ್ನಲ್ಲ ಅಂದ್ರೆ ಹೇಗೆ? ನೀವು ಚಿಂತೆ ಮಾಡೋದ್ರಿಂದ ಏನೂ ಸರಿ ಹೋಗಲ್ಲ. ಔಷಧಿ ಕುಡೀರಿ. ಜತಿನಣ್ಣ, ಏನಾದ್ರೂ ಸುದ್ದಿ ಬಂತ? ಅನಂತ್, ಯಾವ ಕೆಲ್ಸನೂ ಆಗ್ಲೇ ಇಲ್ಲ. ಬಹಳ ಹೊತ್ತು ಕಾಯ್ತಾನೆ ಇದ್ವಿ, ಆದ್ರೆ ನಮ್ಗೆ ಅವನ್ನ ನೋಡಕ್ ಆಗ್ಲೇ ಇಲ್ಲ. ಒಂದು, ಅವನ್ ಎಲ್ರ ಕಣ್ಣಿಗೆ ಮಣ್ಣೆರ್ಚಿ ತಪ್ಪಿಸ್ಕೊಂಡಿರ್ಬೇಕು, ಅಥವಾ ಆ ದಾರಿಲೇ ಬಂದಿಲ್ಲ. ಯಾರು ಗೊತ್ತು, ಅವ್ನು ಹೊರಡೋ ಪ್ಲಾನೇ ಬದಲಾಯಿಸಿರ್ಬೇಕು. ಸಂಶೋಲಾಲಂ ಖಂಡಿತ ಏನೋ ಕುತಂತ್ರವಾದ ಕೆಲಸ ಮಾಡಿರ್ತಾನೆ. ಆದ್ರೆ ಅವನು ಪುರಿಯ ಟ್ರೈನಲ್ಲೇ ಹೋಗ್ತಾನೆ ಅಂದಿದ್ನಲ್ವಾ? ನಾವೆಲ್ಲ ಮತ್ತೆ ಸೋತೋದ್ವಿ ಜತಿನಣ್ಣ. ಎರಡು ಕೆಟ್ಟ ಸುದ್ದಿ ಇದೆ. ಏನಾಯ್ತು ವೀರೇನ್? ಜತಿನಣ್ಣ, ಸಂಶೋಲಾಲಂ ಉಳ್ಕೊಂಡಿದ್ ಮನೆ ಖಾಲಿ ಆಗಿದೆ. ಅದರ ಮಾಲೀಕ ಸಂಶೋಲಾಲಂ ಕದ್ದು ಕೋಲ್ಕತ್ತಾಗ ಹೋಗಿದ್ದಾನೆ ಅಂತ ಹೇಳ್ದ. ಮತ್ತೆ ಇಲ್ಲಿನ ಪೊಲೀಸ್ ಇದ್ದಕ್ಕಿದ್ದಂತೆ ಮೇಷ್ಟ್ರ ಮನೆಗೆ ಬಂದು ಅನಂತನ ಹುಡುಕ್ತಾ ಅವ್ರ ಮನೆ ಚಲಾಪಿಲಿ ಮಾಡಿ ಹೋಗಿದ್ದಾರೆ. ಏನು? ಇದೇನ್ ಹೇಳ್ತಾ ಇದ್ದೀರಾ ಜತಿನಣ್ಣ? ಮೇಸ್ಟ್ರಿಗೆ ಪೊಲೀಸರು ತೊಂದರೆ ಕೊಟ್ರ? ಅವ್ರು ಹುಡ್ಕೊಂಡು ಬಂದಿದ್ದು ನನ್ನೇನಲ್ವಾ? ನಾನೇ ಪೊಲೀಸರ ಹತ್ರ ಹೋಗ್ತೀನಿ. ಆ ಸಂಶೋಲಾಲಂನ ಮುಗಿಸ್ಬಿಟ್ಟೆ ಬರ್ತೀನಿ. ನಾನು ಈಗಲೇ ಕೋಲ್ಕತ್ತಾಗ ಹೋಗ್ತೀನಿ. ಇಲ್ಲ ಅನಂತ್. ಜತಿನಣ್ಣ, ದಯವಿಟ್ಟು ನನ್ನ ತಡಿಬೇಡಿ. ನೀವ್ ಯಾಕೆ ಹೀಗ್ ಮಾಡ್ತಿದ್ದೀರಾ ಅನಂತ್ ಅವ್ರೆ? ಬೇಡ ಅನಂತ್, ಇಷ್ಟು ಅವಸರದಲ್ಲಿ ಕೆಲಸ ಮಾಡಿದ್ರೆ ಏನೂ ಆಗೋದಿಲ್ಲ. ಜತಿನಣ್ಣ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ಸ್ವದೇಶಿಗಳು ಅಂದ್ರೆ ಏನ್ ಅನ್ಕೊಂಡಿದ್ದಾನೆ? ನಾನು ಅವನ ಸಾಯಿಸೇ ಬರ್ತೀನಿ. ನೀನ್ ಈ ಪರಿಸ್ಥಿತಿಯಲ್ಲಿ ಹೋದ್ರೆ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ. ನನ್ ಮಾತು ಕೇಳು. ಇಲ್ಲ ವೀರೇನ್, ಹಾಗೆಲ್ಲ ಏನೂ ಆಗೋದಿಲ್ಲ. ಅನಂತ್, ನನ್ ಮಾತನ್ನು ಕೇಳಿಸ್ಕೊ ಅನಂತ್. ಸಂಶೋಲಾಲಂನ ನಾವು ಖಂಡಿತವಾಗ್ಲೂ ಸಾಯಿಸ್ತೀವಿ, ಅದು ಆದಷ್ಟು ಬೇಗನೆ. ಆದ್ರೆ ಈ ಕೆಲಸ ಜವಾಬ್ದಾರಿನ ವೀರೇಂದ್ರಿಗೆ ವಹಿಸಿದ್ದೀನಿ. ಜೊತೆಗೆ ನಾನು ಹೋಗ್ತೀನಿ. ಇಲ್ಲ, ಕೋಲ್ಕತ್ತಾಗೆ ನಾನು ಬರ್ತೀನಿ. ಯಾರು ಬ್ರಿಟಿಷರ್ ಶೂಸ್ನ ತಲೆ ಮೇಲೆ ಹೊತ್ಕೊಂಡು ಮೆರಿತಾ ಇದ್ದಾರೋ ಅವ್ರೇನಾದ್ರೂ ಎದುರಿಗೆ ಸಿಕ್ಕಿದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ. ನನ್ನ ಕರ್ಕೊಂಡು ಹೋಗಿ ಜತಿನಣ್ಣ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ಸರಿ, ನೀನು ಬರ್ಬೋದು ಅನಂತ್. ನಾನು ಬರ್ತೀನಿ. ಆಗ್ಲಿ. ಇದರ ಅರ್ಥ ನಾವೆಲ್ಲರೂ ಸಂಶೋಲಾಲಂನ ಕತೆ ಮುಗಿಸೋದಕ್ಕೆ ಕೋಲ್ಕತ್ತಾಗೆ ಆದಷ್ಟು ಬೇಗ ಹೋಗೋಣ. ದೊಡ್ಡಮ್ಮ, ಹೇಳು. ನಿಮ್ ಅಳಿಯಂದ್ರು ಸ್ವಲ್ಪ ಹೊತ್ತಿನ ನಂತರ ಊಟಕ್ ಬರ್ತಾರಂತೆ. ಆಯ್ತು. ಉಳ್ದವ್ರಿಗೆಲ್ಲ ಊಟ ಬಡಿಸ್ಬಿಡಿ. ಏ ಸುಬಿ, ಎಷ್ಟೊತ್ ಮಾಡ್ತೀರೋ ಕೈಕಾಲ್ ತೊಳ್ಕೊಂಡ್ ಬರಕ್ಕೆ? ಏ ವಿಭಾವತಿ, ನೀನ್ ಹೋಗಿ ಮೀನಿನ ಪಾತ್ರೆ ತಗೊಂಡ್ ಬಾ. ಅಮ್ಮ, ನಾವು ಕೆಳಗೆ ಕೂತು ಊಟ ಮಾಡೋಣವಾ? ನನಗಿಲ್ಲಿ ಯಾವ ತೊಂದರೆನೂ ಆಗ್ತಿಲ್ಲ ಶರತ್. ನನ್ನ ಬಗ್ಗೆ ದಯವಿಟ್ಟು ಚಿಂತೆ ಮಾಡಬೇಡ. ಸುಭಾಷ್, ಈ ಮೀನನ್ನ ಪ್ರೋಮಿಯಕ್ಕನ ಕೊಟ್ಟು ಆಮೇಲೆ ಊಟ ಕೂತ್ಕೋ.
ಏನಾಯ್ತು? ನಾನೇನಾದ್ರೂ ತಪ್ಪು ಮಾಡಿದ್ನಾ? ತಪ್ಪು ಮಾಡದ್ನ ಅಂತಂದ್ರೆ ಇದು ತಪ್ಪಲ್ಲ, ದೊಡ್ಡ ಅನ್ಯಾಯ. ನಿಂಗ್ ಸ್ವಲ್ಪನಾದ್ರೂ ಬುದ್ಧಿ ಬೇಡವೇನೋ? ಏನೂ ಆಗಿಲ್ಲ ಪ್ರೋಮಿ. ನೀನ್ ಈಗಷ್ಟೇ ಬಂದೆ. ನಿನಗ್ ಮೀನಿನ ಪಾತ್ರೆ ಹೇಗ್ ಸಿಕ್ತು? ಅಮ್ಮ ಅಮ್ಮ ನಾನೇ ಕೊಟ್ಟಿದ್ದು. ಅಮ್ಮ, ಪ್ರೋಮಿ ಅಕ್ಕನ ಪರಿಸ್ಥಿತಿ ನೋಡಿ ಸುಭಾಷ್ಗೆ ತುಂಬಾ ನೋವಾಗಿದೆ. ನನಗೂ ತುಂಬಾ ಬೇಜಾರಾಗಿದೆ. ಚಿಕ್ಕ ತಮ್ಮನ ಮಾತಿಗೆ ಅಕ್ಕ ಯಾವತ್ತೂ ಇಲ್ಲ ಅನ್ನಲ್ಲ ಅಂತ ನಾನೇ ಸುಭಾಷ್ ಹತ್ರ ಮೀನಿನ ಬಟ್ಲನ್ ಕೊಟ್ಟು ಕಳಿಸ್ದೆ, ಅಕ್ಕನಿಗೆ ಕೊಡು ಅಂತ. ಯಾರ್ ಹೋಗಿದಾರೋ ಅವ್ರನ್ನ ವಾಪಸ್ ತರಕ್ಕಂತೂ ಆಗಲ್ಲ. ಆದ್ರೆ ಅಕ್ಕನ ಶರೀರ ಮತ್ತೆ ಆರೋಗ್ಯ. ಪ್ರಭಾ, ನೋಡಿದ್ಯಾ ನಿನ್ ಸೊಸೆ ಮಾಡಿರೋ ಕೆಲ್ಸನ? ಇಷ್ಟ ಹೇಳಿದ್ರು ಅರ್ಥ ಆಗಲ್ವಾ? ಇಷ್ಟೆಲ್ಲ ನಡೀತಿದ್ರು ನೀನ್ ಏನು ಹೇಳೋದಿಲ್ವಾ ಅವಳಿಗೆ? ನಾವೆಲ್ಲ ಇಲ್ಲೇ ಇದ್ರು ಇವಳು ಮಾತ್ರ ಒಬ್ಳೆ ಅವಳಿಗೆ ಅಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದಾಳೆ. ಪ್ರೋಮಿ ಅಕ್ಕ ನನ್ ಮಾತ್ ಕೇಳಿ. ಪ್ರೋಮಿ ಅಕ್ಕ. ಪ್ರೋಮಿ ಅಕ್ಕ, ಊಟ ಮಾಡಿ. ಸಂತೋಷನಾ? ನೀನ್ ಈ ಮನೇಲಿ ಏನ್ ಮಾಡ್ಬೇಕು ಅಂತ ಇದೀಯ ವಿಭಾ? ಅವಳು ಊಟ ತಿಂಡಿ ಯಾವ್ದನ್ನು ತಿಂದೇ ಇರೋ ಹಾಗೆ ಮಾಡ್ಬಿಟ್ಟಿಲ್ಲ. ಈಗ ಹುಡುಗಿ ದಿನ ಪೂರ್ತಿ ಏನು ತಿನ್ನೋದಕ್ಕಾಗಲ್ಲ. ನಾನು ಈಗ್ಲೇ ಪ್ರೋಮಿ ಅಕ್ಕನ್ ಕರ್ಕೊಂಡ್ ಬರ್ತೀನಿ. ಪ್ರೋಮಿ ಅಕ್ಕ ಒಂದ್ಸಲ ನನ್ನ ಮಾತ್ ಕೇಳಿ. ಪ್ರೋಮಿ ಅಕ್ಕ, ನೀವು ಊಟ ಮಾಡ್ತೇನೆ ಯಾಕೆ ಎದ್ ಬಂದ್ರಿ? ಹೇಳಿ ಪ್ರೋಮಿ ಅಕ್ಕ, ನಾನು ಏನ್ ತಪ್ಪು ಮಾಡಿದೀನಿ ಹೇಳಿ. ಪ್ರೋಮಿ ಅಕ್ಕ, ದಯವಿಟ್ಟು ಬಾಗಲ್ ತೆಗೀರಿ. ಪ್ರೋಮಿ ಅಕ್ಕ, ಪ್ರೋಮಿ ಅಕ್ಕ. ಪ್ರೋಮಿ ಅಕ್ಕ ಒಂದ್ಸಲ ಬಾಗಲ್ ತೆಗಿರಿ. ಪ್ರೋಮಿ ಅಕ್ಕ ಸುಭಾಷ್ ತುಂಬಾ ಬೇಜಾರ್ ಮಾಡ್ಕೋತಿದ್ದ, ಅದಕ್ಕೆ ನಿಮಗ್ ಮೀನ್ ಕೊಟ್ಟು ಕಳಿಸಿದ್ದು. ಪ್ರೋಮಿ ಅಕ್ಕ ಒಂದ್ಸಲ ಬಾಗಲ್ ತೆಗಿರಿ. ನೀವಿಬ್ರು ಇಲ್ಲಿಂದ ಹೊರಟೋಗಿ ಇಲ್ಲಿಂದ ಫಿಬಾ. ನನಗೇನು ಬೇಡ. ನನಗ್ ದಯವಿಟ್ಟು ತೊಂದರೆ ಕೊಡ್ಬೇಡಿ. ಸುಬಿ, ಹೋಗಿ ಇಲ್ಲಿಂದ. ಸುಭಾಷ್, ನಾನು ಇಲ್ಲಿಂದ ಹೊರಟೋಗ್ತೀನಿ. ನೀನು ಅವರಿಗೆ ತಮ್ಮ ಅಲ್ವಾ? ನಿನ್ ಮಾತಿನ ಅಕ್ಕ ಖಂಡಿತ ಯಾವತ್ತಿಗೂ ಇಲ್ಲ ಅಂತ ಹೇಳೋದಿಲ್ಲ. ನೀನಿಲ್ಲೇ ಇರು. ಪ್ರೋಮಿ ಅಕ್ಕ, ಪ್ರೋಮಿ ಅಕ್ಕ. ಏನ್ ಅನಾಚಾರ ಮಾಡ್ಬಿಟ್ರಿ? ಪಾಪದ ಹುಡುಗಿ ಈಗ ಊಟನೂ ಮಾಡ್ತಾ ಇಲ್ಲ. ಈ ವಿಭಾ ಬೇಕು ಅಂತಾನೆ ಹೀಗೆಲ್ಲ ಮಾಡಿದ್ಲು. ಅವಳು ಊಟ ಕೇಳೋದ್ರಿಂದ ಇವಳಿಗೇನ್ ಲಾಭ? ದೊಡ್ಡವರಾಗ ನಾವೇನಾದ್ರೂ ಬುದ್ಧಿ ಹೇಳಿದ್ರೆ ತಾನೇ ಯಜಮಾನಿ ಅನ್ನೋ ತರ ಆಡ್ತಾಳೆ. ಇವಳಿಗೆ ಇವ್ರ ಅಪ್ಪ ಅಮ್ಮ ಏನು ಹೇಳೇ ಕೊಟ್ಟಿಲ್ವಾ? ಶರತ್, ನೀನ್ ಇಷ್ಟೆಲ್ಲ ನೋಡಿದ್ರು ಅವಳಿಗೇನು ಹೇಳೋದೇ ಇಲ್ವಾ? ದೊಡ್ಡಮ್ಮ, ನೀವ್ ಹಿಂದಿನ ಕಾಲದವರು. ಅವಳೀಗ ನಮ್ಮನೆ ಸೊಸೆ. ಅವಳಿಗೆ ಮನೆ ಸಂಪ್ರದಾಯ ಗೊತ್ತಿಲ್ದಿದ್ರೆ ಅವಳಿಗೆ ಅರ್ಥ ಮಾಡಿಸ್ಬೇಕಿತ್ತು. ನೀನ್ ಅವಳಿಗೆ ಸ್ವಲ್ಪ ಹೇಳು, ದೊಡ್ಡೋರ್ ಮಾತಾಡುವಾಗ ಮಧ್ಯದಲ್ಲಿ ಮಾತಾಡ್ಬೇಡ ಅಂತ. ಅಮ್ಮ, ಪ್ರೋಮಿ ಅಕ್ಕ ಕೋಣೆ ಒಳಗ್ ಹೋಗಿ ಬಾಗಿಲು ಹಾಕೊಂಡಿದ್ದಾರೆ. ಎಷ್ಟ್ ಕೇಳಿದ್ರು ತೆಗಿತಾನೆ ಇಲ್ಲ. ನೀವಾದ್ರೂ ಒಂದ್ಸಲ ಬಂದ್ ಹೇಳಿ ಅಮ್ಮ. ನೀನೇನ್ ಅನ್ಕೊಂಡೆ ವಿಭಾ? ನೀನ್ ಕರೆದು ಕೂಡ್ಲೆ ಅವಳು ಇಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾಳೆ ಅನ್ಕೊಂಡ್ಯಾ? ಇಲ್ಲಿ ಕೇಳು, ಪ್ರಭಾ ತನ್ನ ಮಕ್ಕಳನ್ನ ಹೀಗೆ ಆಚಾರ ವಿಚಾರ ಎಲ್ಲ ಹೇಳ್ಕೊಟ್ಟು ದೊಡ್ಡವ್ರನಾಗ್ ಮಾಡಿರೋದು. ನಮ್ಮನೆ ಸಂಪ್ರದಾಯ ನಿನಗೇನು ಗೊತ್ತಿಲ್ಲ. ಅದೆಲ್ಲ ಏನು ತಿಳ್ಕೊಳ್ದೆ ನೀ ಹೀಗ್ ಮಾಡ್ತಿದ್ಯಾ. ಆದ್ರೆ ಅಜ್ಜಿ, ಅಕ್ಕಂಗ್ ಈ ತರ ಊಟ ಮಾಡಕ್ ಆಗ್ತಿರ್ಲಿಲ್ಲ. ಏನಮ್ಮ ಸರಳ, ನೀನು ವಿಭಾಜಿತ ಸೇರ್ಕೊಂಡು ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಯಾಕ್ ಜಾನಕಿ, ನೀನಂತೂ ಪ್ರತಿ ವಿಷಯನ ವಿಚಾರ ಮಾಡ್ತೀಯಲ್ಲ. ನಿನ್ ಕಣ್ಮುಂದೆ ಇಷ್ಟೆಲ್ಲ ನಡೀತಾ ಇದ್ರು ನೀನೇನು ಮಾತಾಡ್ದೆ ಸುಮ್ನೆ ನಿಂತಿದ್ಯಲ್ಲ. ನೀನ್ ಯಾಕೆ ಸುಮ್ನೆ ಇದೀಯಾ? ಆ ಹುಡುಗಿ ಏನು ತಿಂದೆ ಎದ್ದು ಹೋದ್ಲು. ವಿಭಾ, ಸುಭೀನ ಕರ್ಕೊಂಡು ಕೋಣೆಗೆ ಬಾ. ನಿಮ್ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು.
ಯಾಕೆ ಹೀಗೆ ನೋಡ್ಕೊಂಡು ನೀವು ಸುಮ್ಮನೆ ಇದ್ದೀರಾ? ನೀವೇನಾದ್ರೂ ಊಟ ಮಾಡದೇ ಇದ್ರೆ ನಾನು ಇಲ್ಲಿಂದ ಹೋಗಲ್ಲ. ಏನೇ ಆದ್ರೂ ನಾನು ಹೋಗಲ್ಲ. ಪ್ರೋಮಿ ಅಕ್ಕ ನನ್ನ ಬೈಯೋದಿದ್ರೆ ಬೈದ್ ಬಿಡಿ, ಆದ್ರೆ ಹೀಗೆ ಊಟ ಮಾಡ್ತೀರಾ ಇರ್ಬೇಡಿ ನೀವು. ಪ್ರೋಮಿ ಅಕ್ಕ, ಸುಬಿ, ನೀನ್ ಯಾಕೆ ನನಗೆ ತೊಂದರೆ ಕೊಡ್ತಿದ್ಯಾ? ನಿನಗಿಲ್ಲಿಂದ ಹೋಗು ಅಂತ ಹೇಳಲಿಲ್ವಾ? ನಾನು ನಿಮ್ಗೆ ಮೀನ್ ಹಾಕ್ದೆ, ಅದಕ್ಕೆ ನಿಮ್ಗೆ ನನ್ನ ಮೇಲೆ ಬೇಸರ ಅಲ್ವಾ? ಬೇಕಿದ್ರೆ ನೀವು ನಂಗೆ ಬೈದ್ ಬಿಡಿ. ಇಲ್ಲ, ನನಗೆ ಯಾವ ಬೇಸರನೂ ಇಲ್ಲ. ನಾನು ನಿನ್ಮೇಲೆ ಕೋಪ ಮಾಡ್ಕೊಂಡಿಲ್ಲ. ಆದ್ರೆ ಸುಬಿ, ಇನ್ ಮುಂದೆ ಯಾವತ್ತೂ ಹಾಗೆಲ್ಲ ಮಾಡಬೇಡ. ನೀವ್ ಮೀನ್ ತಿಂದ್ರೆ ಏನಾಗ್ಬಿಡುತ್ತೆ ಹೇಳಿ? ಮೀನು ಮಾಂಸ ತಿಂದ್ರೆ ಏನಾಗ್ಬಿಡುತ್ತೆ ಪ್ರೋಮಿ ಅಕ್ಕ? ಸುಬಿ, ನಾನು ಮಾಂಸ ತಿನ್ನೋ ಹಾಗಿಲ್ಲ, ರುಚಿ ರುಚಿಯಾದ ಊಟ ಮಾಡೋ ಹಾಗಿಲ್ಲ, ಬಣ್ಣದ ಸೀರೆ ಉಡೋ ಹಾಗಿಲ್ಲ, ಆಭರಣ ಧರಿಸೋ ಹಾಗಿಲ್ಲ. ಸುಬಿ, ಈ ನಿನ್ನ ಅಕ್ಕ ಮೊದ್ಲಿನ ತರದ ಅಕ್ಕ ಅಲ್ಲ. ಇದು ನೀನು ಒಪ್ಕೋ ನೀನು. ನಾನು ಅದನ್ನ ಒಪ್ಕೊಂಡಿದ್ದೀನಿ. ನೀವೆಲ್ಲರೂ ಯಾಕೆ ಒಪ್ಕೊಳ್ತಿಲ್ಲ? ಇನ್ ಮುಂದೆ ನನ್ನ ಜೀವನ ಹೀಗೆ. ಈ ಜೀವನ ತ್ಯಾಗದ ಜೀವನ. ಇದು ಒಂದ್ ರೀತಿ ಸನ್ಯಾಸನೇ. ಸನ್ಯಾಸ ಅಂದ್ರೇನು? ನೀನ್ ಕೇಳೋ ಪ್ರಶ್ನೆಗಳಿಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ ಸುಬಿ. ನನಗೆ ಮತ್ತಷ್ಟು ತೊಂದರೆ ಕೊಡ್ಬೇಡ. ನನಗೆ ತುಂಬಾ ಸುಸ್ತಾಗ್ತಿದೆ. ನೀನ್ ಹೋಗಿ ಊಟ ಮಾಡು. ಸನ್ಯಾಸ ಅದ್ರ ಅರ್ಥ ಏನು? ನೀವೆಲ್ಲ ಬೇಗ ತಯಾರಾಗಿ. ನಾವೆಲ್ಲ ನಾಳೆನೆ ಕಲ್ಕತ್ತಾಗ ಹೋಗ್ತಾ ಇದೀವಿ. ಆದ್ರೆ ಜತಿನಣ್ಣ, ಇಷ್ಟೊಂದ್ ಜನ ಕೋಲ್ಕತ್ತಾ ಬರ್ಬೇಕಾ? ಪೊಲೀಸರಿಗೆ ಅನುಮಾನ ಬರಲ್ವಾ? ನರೇನ್, ಕೋಲ್ಕತ್ತಾ ತುಂಬಾ ದೊಡ್ಡ ಜಾಗ. ಅಲ್ಲಿ ದಿನ ಎಷ್ಟೋ ಜನರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹಾಗ್ಯಾರು ಸಂದೇಹ ಪಡೋದಿಲ್ಲ. ಅಲ್ಲ ಜತಿನಣ್ಣ, ಅಷ್ಟು ದೊಡ್ಡ ಊರಲ್ಲಿ ಸಂಶುಲ್ ಆಲಂ ಬಗ್ಗೆ ನಮ್ಗೆ ಯಾರು ಹೇಳ್ತಾರೆ? ಅಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಿರೋದು ಸತೀಶ್ ಚಂದ್ರರ ಸರ್ಕಾರ. ಅವರೇ ನಮ್ಮೆಲ್ರಿಗೂ ಸಹಾಯ ಮಾಡ್ತಾರೆ. ಆದ್ರೆ ಕಟಕ್ಕಿಂದ ಅನಂತ್ ಅವ್ರನ್ನ ಕಳ್ಸೋದು ತುಂಬಾ ಕಷ್ಟದ ಕೆಲಸ ಅಲ್ವಾ? ಪೊಲೀಸರು ಮೇಷ್ಟ್ರ ಮನೆಗೆ ಹೋಗಿ ಗಲಾಟೆ ಮಾಡಿದ್ದಾರೆ. ಅನಂತ್ ಇನ್ನೂ ಹುಷಾರಾಗಿಲ್ಲ. ಅವನ್ ವೇಷ ಬದಲಾಯಿಸಿ ನಮ್ ಜೊತೆ ಕೋಲ್ಕತ್ತಾ ಕರ್ಕೊಂಡು ಹೋಗ್ಬೇಕು. ಯಾರಾದ್ರೂ ನೋಡಿದ್ರೆ ಚಿಕಿತ್ಸೆ ಮಾಡಿಸೋದಕ್ಕೆ ಅಂತ ಹೇಳ್ಬೇಕು. ಹೋಗೋ ದಾರಿ ಯಾವುದು ಅಂತ ವಿಚಾರಿಸ್ಕೊಂಡು ಹೋಗ್ಬೇಕು. ನೀವೆಲ್ಲ ಬೇಗ ತಯಾರಾಗಿ. ನಾನು ಇಲ್ಲೇ ಹೋಗಿ ಬರ್ತೀನಿ. ಅರೆ ಮೇಸ್ಟ್ರೆ, ನೀವಿಲ್ಲಿ ಏನಾದ್ರೂ ತೊಂದರೆ ಆಯ್ತಾ? ನಿಮ್ ಮನೆಗೆ ಪೊಲೀಸರು ಬಂದಿದ್ರು ಅನ್ನೋ ವಿಷಯ ನನಗೆ ತಿಳಿಯಿತು. ನಾನು ಏನು ಅಂತ ಹೇಳಿ? ಸ್ಕೂಲಲ್ಲಿರೋ ಸುಬೇಂದ್ರ ಅವರೇ ಹೋಗಿ ಪೊಲೀಸ್ ಅವ್ರಿಗೆ ಮಾಹಿತಿ ಕೊಟ್ಟು ಬಂದಿರೋದು. ಅದು ಸರಿಯಲ್ಲ. ಯಾವುದು ಸರಿ ಕಾಣ್ತಿಲ್ಲ. ಒಂದ್ಸಲ ನಿಮ್ ಬಗ್ಗೆ ವಿಷಯ ತಿಳ್ಕೊಳ್ಳೋಣ ಅಂತ ಬಂದೆ. ಹೇಗಿದ್ದೀರಾ ನೀವೆಲ್ಲ? ಅನಂತ್, ಹುಷಾರಾಗಿದ್ಯಾ? ಹೇಗಿದ್ಯಾ ಈಗ? ನಾನು ಚೆನ್ನಾಗೇ ಇದ್ದೀನಿ. ಆದ್ರೆ ಅನಂತ್ಗೆ ಈ ಕಟಕಲ್ಲಿ ಬರೀ ತೊಂದರೆಗಳೇ ತುಂಬಿಕೊಂಡಿದೆ. ಕಟಕಲ್ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ನಾವೆಲ್ಲರೂ ಎಲ್ಲ ಕಡೆನೂ ಕ್ಷೇಮವಾಗಿರಬೇಕು. ಅದಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗಿದೆ. ಮಾಡೋಕ್ಕಾಗತ್ತೆ, ಖಂಡಿತ ಮಾಡ್ತೀಯ. ಚಿಂತೆ ಮಾಡಬೇಡ. ಈಗ ನಿನ್ ಜೊತೆ ಜತಿನಿದ್ದಾನೆ. ಬುದ್ಧಿ ಮತ್ತೆ ಸಾಹಸ, ಇದರ ಅಭಾವ ನಿಮ್ಗೆ ಯಾವತ್ತೂ ಬರಲ್ಲ. ನೀನ್ ಯಾಕೆ ಹೀಗೆಲ್ಲ ಮಾಡ್ತೀಯ ವಿಭಾ? ಪ್ರತಿಯೊಂದು ವಿಷಯದಲ್ಲೂ ಅಮ್ಮಂಗ್ ಕೋಪ ತರಿಸ್ತೀಯಲ್ಲ. ನನ್ ಮಾತನ್ನ ನಂಬಿ ಹೀಗಾಗತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಈಗ ಕಾಲ ಬದಲಾಗಿದೆ. ಈಗ್ಲೂ ಈ ನಿಯಮಗಳನ್ನ ಪಾಲಿಸೋದ್ರಿಂದ ಅರ್ಥ ಇದೆಯಾ? ನನಗದು ಕಾಣಿಸ್ತಾ ಇದೆ ವಿಭಾ, ಆದ್ರೆ ಜಗಳ ಕಾಣಿಸ್ಲಿಲ್ಲ.
ಸತಿ ಪದ್ಧತಿನ ತೆಗೆದುಹಾಕಿ ವಿಧವೆಯರಿಗೆ ಮತ್ತೆ ವಿವಾಹ ಮಾಡಿಸೋದಕ್ಕೆ ರಾಜಾರಾಮ್ ಮೋಹನ್ ರಾಯ್ ಅವರು ಸಮಾಜದ ಜೊತೆ ಎಷ್ಟು ಹೋರಾಡಬೇಕಾಗಿ ಬಂತು. ನಿನಗೇನಿದೆಲ್ಲ ಗೊತ್ತೇ ಇಲ್ವಾ ವಿಭಾ? ಮನುಷ್ಯರು ತಮ್ಮ ಸಂಪ್ರದಾಯನ ಬಿಟ್ಕೊಡಕ್ಕಾಗದೆ ಅದನ್ನ ವಿರೋಧ ಮಾಡಿದ್ರು. ಅದಕ್ಕೆ ಅದನ್ನ ಬದಲಾಯಿಸಕ್ಕಾಗ್ಲಿಲ್ಲ. ಯಾಕೆ ಬದಲಾಯಿಸಕ್ಕಾಗಲ್ಲ ಶರತಣ್ಣ? ಶರತಣ್ಣ, ನೀವೇ ನಂಗೊಂದ್ ಮಾತು ಹೇಳಿ, ಪ್ರೋಮಿ ಅಕ್ಕ ಯಾಕೆ ಮೀನ್ ತಿನ್ನೋ ಹಾಗಿಲ್ಲ? ಯಾಕೆ ನಮ್ ತರ ಪ್ರೋಮಿ ಅಕ್ಕ ಮತ್ತೆ ಅನುಚಿಕಮ್ಮ ಬದುಕಬಾರ್ದು? ಸುಭಿ, ಈ ವಿಷಯದ ಬಗ್ಗೆ ನೀನು ಮಾತಾಡಬಾರ್ದು. ವಿಭಾ, ನೀನು ಮತ್ತೆ ಸುಭಿ ಹೋಗಿ ಅಜ್ಜಿ ಹತ್ರ ಕ್ಷಮೆ ಕೇಳಿ. ಹೋಗಿ ಕ್ಷಮೆ ಕೇಳಿ ಈ ವಿಷಯನ ಇಲ್ಲೇ ಮುಗಿಸಿ. ನಾನು ಯಾವ ತಪ್ಪನ್ನು ಮಾಡಿಲ್ಲ. ನಾನು ಯಾಕೆ ಕ್ಷಮೆ ಕೇಳ್ಬೇಕು? ವಿಭಾ, ನಿಜಾನೇ ಶರತಣ್ಣ, ಇದ್ರಲ್ಲಿ ನಮ್ಮಿಬ್ರದ್ದು ಯಾವ ತಪ್ಪು ಇಲ್ಲ. ನಾನು ಒಂದ್ಸಲನೂ ನೀವು ತಪ್ಪು ಮಾಡಿದೀರ ಅಂತ ಹೇಳಲೇ ಇಲ್ಲ. ಇದರಿಂದ ಅಮ್ಮಂಗ್ ನೋವಾಗಿರೋದು ನಿಮಗ್ ಗೊತ್ತೇ ಇಲ್ಲ. ಅಕ್ಕಂಗ್ ಇದರಿಂದ ಎಷ್ಟು ನೋವಾಗಿರ್ಬೇಡ. ವಿಭಾ, ಏನು ಕಾರಣ ಇಲ್ಲದೆ ಕ್ಷಮೆ ಕೇಳೋ ಪರಿಸ್ಥಿತಿ ಬಹಳ ಸಲ ಬರುತ್ತೆ. ಅದರಿಂದ ವ್ಯಕ್ತಿ ಸಣ್ಣವನಾಗಲ್ಲ. ಒಂದೊಂದ್ಸಲ ಮಾಡದೇ ಇರೋ ತಪ್ಪಿಗೆ ಕ್ಷಮೆ ಕೇಳ್ಬೇಕಾಗಿ ಬರುತ್ತೆ. ಈಗ ಅವರು ತಿನ್ನೋದನ್ನ ನಿಲ್ಸ್ಬಿಟ್ರೆ ಇದರಿಂದ ಪ್ರೋಮಿ ಅಕ್ಕನ ಆರೋಗ್ಯ ಹಾಳಾಗುತ್ತೆ. ಅವ್ರು ತುಂಬಾನೇ ಕೂಗ್ ಹೋಗ್ಬಿಡ್ತಾರೆ. ಎಂಥ ಸಂಪ್ರದಾಯ ಇದು? ನೀವವ್ರ ತಮ್ಮ ಅಲ್ವಾ? ಇದನ್ನೆಲ್ಲ ನೋಡ್ಕೊಂಡು ಹೇಗ್ ಸುಮ್ನಿದ್ದೀರಾ? ನೀವು ಪ್ರೋಮಿ ಅಕ್ಕನಿಗೆ ಅರ್ಥ ಮಾಡಿಸ್ದೆ ನಮಗೆ ಯಾಕೆ ಇದನ್ನ ಅರ್ಥ ಮಾಡಿಸ್ತಿದ್ದೀರಾ? ನಿಮ್ಗೂ ಕೂಡ ಇದೆಲ್ಲ ಇಷ್ಟ ಇಲ್ಲ ಅಲ್ವಾ ಶರತಣ್ಣ? ಆದ್ರೂ ಹೇಗ್ ಒಪ್ಕೊಂಡ್ರಿ? ನಿಮ್ಗೆಲ್ಲ ಏನ್ ಅನ್ನಿಸ್ತಾ ಇದೆ? ಪ್ರೋಮಿ ಅಕ್ಕನ್ನ ನೋಡಿ ನನಗೆ ನೋವಾಗ್ತಾ ಇಲ್ಲ ಅಂತನ? ಇದಕ್ಕೆಲ್ಲ ಅರ್ಥ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಅಂತನ? ಆದ್ರೆ ನನಗೆ ಗೊತ್ತಿದೆ, ಹೀಗೆ ಬದಲಾವಣೆ ತರಕ್ಕಾಗಲ್ಲ. ನಾವೆಲ್ಲ ಬಯಸಿದ್ರು ಹೇಗೆ ಒಂದೇ ದಿನದಲ್ಲಿ ದೇಶ ಸ್ವತಂತ್ರ ಆಗೋದಿಲ್ವೋ ಅದೇ ರೀತಿ ಮನುಷ್ಯನಲ್ಲಿರೋ ಈ ಸಂಸ್ಕಾರನ ಒಂದೇ ದಿನದಲ್ಲಿ ಬದಲಾಯಿಸಕ್ ಆಗೋದಿಲ್ಲ. ನೀವಿಬ್ರು ಇದನ್ನೆಲ್ಲ ಯೋಚಿಸಿ ನಿಮ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ಶರತ್ ಅವ್ರೆ, ವಿಭಾ, ಸುಬಿ, ಮಾವ ಎಲ್ರನ್ನೂ ಹೊರ ಕರೀತಿದ್ದಾರೆ. ಬೇಗ ಬರ್ಬೇಕಂತೆ. ನೋಡಿ, ಬಂದ್ರು, ಎಲ್ರೂ ಬಂದ್ರು. ಇವತ್ತೇನಾಯ್ತು ಗೊತ್ತಾ ಜಾನಕಿ? ಇವರಿಂದಾಗಿ ಪ್ರಮಿಳನ್ ಊಟನೇ ಹಾಳಾಗೋಯ್ತು. ನಿನಗೂ ಗೊತ್ತು ತಾನೆ, ವಿಧವೆಯರು ಸಸ್ಯಾಹಾರ ತಿನ್ಬೇಕು ಅಂತ. ಛೀ ಚಿ 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 ಚಿ, ಒಬ್ಬ ವಿಧವೆ ಹೆಂಗಸಿನ ಮುಂದೆ ಯಾರಾದ್ರೂ ಮೀನ್ ತಂದಿಡ್ತಾರಾ? ಅಪ್ಪ, ನೀವೇ ಹೇಳಿ, ಪ್ರೋಮಿ ಅಕ್ಕಂಗೆ ಮೀನ್ ಬಡಿಸಿ ನಾನು ಮತ್ತೆ ವಿಭಾದ್ಗೆ ಇಬ್ರು ತಪ್ಪು ಮಾಡಿದ್ವಾ? ಏಯ್, ಮತ್ತೆ ಅದನ್ನೇ ಹೇಳ್ತಾ ಇದೀಯಾ? ಸುಬಿ, ನಿಮ್ಮಪ್ಪ ನಿನ್ನನ್ನ ಇಲ್ಲಿ ಕರೆದಿದ್ದು ಮಾತಾಡೋದಕ್ಕೆ. ನಿನಗಿನ್ನೂ ಚಿಕ್ಕ ವಯಸ್ಸು, ನಿನಗೇನು ಗೊತ್ತಾಗೋದಿಲ್ಲ. ಆದ್ರೆ ಈ ವಿಭಾ ನೋಡು ಪ್ರಭಾ, ನಾನು ನಿಂಗೂ ಹೇಳ್ತಾ ಇದ್ದೀನಿ, ಈ ವಿಭಾ ತನ್ನ ತಾಳಕ್ಕೆ ತಕ್ಕ ಹಾಗೆ ಎಲ್ರೂ ಕುಣಿಸ್ತಾ ಇದ್ದಾಳೆ. ಅಪ್ಪ, ನೀವೇ ಹೇಳಿ, ನಾವಿಬ್ರು ಏನ್ ತಪ್ಪು ಮಾಡಿದೀವಿ? ಇದು ಯಾವ ರೀತಿಲೂ ತಪ್ಪೇ ಅಲ್ಲ. ಪ್ರೋಮಿ ಅಕ್ಕ ಯಾವತ್ತೂ ಹೀಗೆ ಸಪ್ಪೆ ಊಟ ತಿಂದೇ ಇಲ್ಲ. ಆದ್ರೆ ಇವತ್ತು ಯಾಕೆ ತಿನ್ಬೇಕು? ಸುಭಿ, ಏನ್ ಹೇಳ್ತಿದ್ಯಾ? ಸುಮ್ನಿರು. ನೀವೊಂದ್ಸಲ ಪ್ರೋಮಿ ಹತ್ರ ಮಾತಾಡಿ, ಅವಳಿಗೆ ಸ್ವಲ್ಪನಾದ್ರೂ ಊಟ ಮಾಡೋಕ್ ಹೇಳಿ. ಆಗ್ಲಿಂದ ಏನೇನೋ ತಿಂದೆ ಕೋಣೆಲೆ ಹೋಗಿ ಕೂತಿದ್ದಾಳೆ. ಅಪ್ಪ, ನಾನು ಹೋಗಿ ಕರಿಲಾ ಸುಬಿ ಅಕ್ಕನ ಹತ್ರ ಕ್ಷಮೆ ಕೇಳೋಕೆ? ವಿಭಾ, ನೀನು ಕ್ಷಮೆ ಕೇಳು ಹೋಗು. ಯಾರನ್ನೂ ಕರೆಯೋ ಅವಶ್ಯಕತೆ ಇಲ್ಲ ಸತೀಶ್, ಯಾರನ್ನೂ ಕರೆಯೋ ಅವಶ್ಯಕತೆ ಇಲ್ಲ. ನನಗೆ ಶರತ್ ಬಗ್ಗೆ ಎಲ್ಲಾನು ತುಂಬಾ ಚೆನ್ನಾಗಿ ಗೊತ್ತಿದೆ. ವಿಭಾವತಿ ಮತ್ತು ಸುಭಾಷ್ ಏನ್ ಮಾಡಿದ್ರು ಶರತ್ ಕೂಡ ಒಳಗಿಂದ ಒಳಗೆ ಅದನ್ನೇ ಬಯಸ್ತಾ ಇದ್ದಾನೆ. ಈಗ ಯಾಕೆ ಸುಮ್ಮನೆ ಕ್ಷಮೆ ಕೇಳೋಕೆ ಹೇಳ್ತಾ ಇದೆಯೋ ಶರತ್? ಯಾರ್ ಭಯ ನಿಂಗೆ? ಸಂಪ್ರದಾಯದ ಬಗ್ಗೆ ಭಯನಾ? ನೀವೆಲ್ಲ ಏನಾದ್ರೂ ಸ್ವಲ್ಪನಾದ್ರೂ ಉಳಿಸಿದೀರಾ? ಅರ್ಥಹೀನ ಸಂಸ್ಕಾರ, ಆಚಾರ, ವಿಚಾರ ಇಟ್ಕೊಂಡು ಈ ಜಗತ್ತಲ್ಲಿ ಬದುಕೋದಕ್ಕೆ ಆಗೋದಿಲ್ಲ ಶರತ್.
ನಾನು ಇಷ್ಟು ಹೊತ್ತು ಯಾಕೆ ಸುಮ್ಮನೆ ಇದ್ದೆ ಅಂತಂದ್ರೆ, ನೋಡೋಣ ನಮ್ಮ ಮನೇಲಿರೋರು ಸ್ವಲ್ಪನಾದ್ರೂ ಬುದ್ಧಿನ ಬೆಳೆಸ್ಕೊಂಡಿದ್ದಾರಾ ಇಲ್ವಾ ಅಂತ ನೋಡ್ತಾ ಇದ್ದೆ. ಸುಭಾಷ್ ವಿಭಾವತಿ ಇಬ್ರ ಬಗ್ಗೆನೂ ನಂಗೆ ಅನುಮಾನ ಇದ್ದೇ ಇತ್ತು. ಆದ್ರೆ ನೀವೆಲ್ಲರೂ ಅವರಿಬ್ರ ಬಗ್ಗೆ ಸಮರ್ಥನೆ ಮಾಡ್ತೀರಿ ಅನ್ಕೊಂಡಿದ್ದೆ. ಆದ್ರೆ ಇಲ್ಲ, ನೀವು ಸುಭಾಷ್ ಅಥವಾ ವಿಭಾವತಿ ಬಗ್ಗೆ ಒಂದು ಮಾತು ಆಡಿಲ್ಲ, ಮತ್ತು ನೀವುಗಳು ಆಚಾರನ ಸಮರ್ಥನೆನೂ ಮಾಡಿಲ್ಲ. ಇದಕ್ಕೆ ನಾನು ನನ್ನ ಮಕ್ಕಳಿಗೆ ಇಂಗ್ಲಿಷ್ ಸ್ಕೂಲಲ್ಲಿ ಓದಿಸಿದ್ದು. ಇದಕ್ಕೇನ್ ಹೇಳ್ತಿ ಪ್ರಭಾ? ರೋಮಿ ಕೂಡ ಇಷ್ಟು ಚೆನ್ನಾಗಿ ಇಂಗ್ಲಿಷಲ್ಲಿ ಓದೋದು ಬರೆಯೋದೆಲ್ಲ ಕಲ್ತ್ಕೊಂಡ್ಲು ಯಾಕೆ? ಈಗ ಶಿಕ್ಷಣಕ್ಕೆ ಏನ್ ಬೆಲೆ ಕೊಟ್ಟಾಗಾಯ್ತು? ಸುಭಾಷ್ ಮತ್ತು ವಿಭಾವತಿ ಮಾಡಿರೋ ಬಗ್ಗೆ ನನ್ಗಂತೂ ತುಂಬಾನೇ ಖುಷಿ ಆಗ್ತಿದೆ. ರೋಮಿಗೆ ಇದೆಲ್ಲ ಮಾಡೋದು ಬೇಡ ಅಂತ ಹೇಳು ಪ್ರಭಾ. ನನಗೆ ನನ್ನ ಮಗಳು ನನ್ನ ಕಣ್ಮುಂದೆನೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬದುಕೋದು ಬೇಕಾಗಿಲ್ಲ. ರೋಮಿ ತನ್ನ ಎಲ್ಲ ಸುಖ ತ್ಯಾಗ ಮಾಡಿ ಇಂಥ ಬದುಕು ನಡೆಸಲೇಬೇಕಾಗಿಲ್ಲ. ನನ್ಗವಳು ಮೊದ್ಲಿನ ತರ ಮಾಮೂಲಾಗೆ ಇದ್ರೆ ಸಾಕು, ಅದೇ ನನ್ನ ಆಸೆ. ನಾನು ಹೇಳಿದ ಅರ್ಥ ಆಯ್ತಲ್ವಾ? ಎಲ್ಲರೂ ಸೇರ್ಕೊಂಡು ಅವಳಿಗೆ ಸ್ವಲ್ಪ ಧೈರ್ಯನ ಹೇಳಿ. ಏನೇ ಆದ್ರೂ ಅನಂತ್ನ ಹಿಡಿಲೇಬೇಕು. ಅವನನ್ನ ನಾನು ಹಿಡಿದ್ರೆ ನನಗೆ ಪ್ರಮೋಷನ್ಗೋಸ್ಕರನೇ ನಾನು ವೇಟ್ ಮಾಡ್ತಿರೋದು. ನೀವೆಲ್ಲ ಆ ಕಡೆ ಹೋಗಿ. ಹೇ ಯು, ನೀನ್ ಅವತ್ತು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೆ ಅಲ್ವಾ? ಮೆತ್ತಗೆ ಮಾತಾಡಿ. ಅನಂತ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ಕೆ. ಮೆತ್ತಗೆ. ನೀನ್ ಹೇಳಿದ ಕಡೆ ನಮಗೆ ಅನಂತ್ ಸಿಗ್ಲಿಲ್ಲ. ಅವನ್ ಸಿಗ್ತಾನೆ, ಮೆತ್ತಗೆ ಮಾತಾಡಿ. Tell me, ಅನಂತ್ ಬಗ್ಗೆ ನಿನಗೆ ಏನೇನ್ ಗೊತ್ತು ಎಲ್ಲಾನು ಹೇಳ್ಬೇಕೀಗ. ಅಯ್ಯೋ, ನಾನ್ ಸುಮ್ನೆ ಸಿಕ್ಕಾಕೊಂಡಲ್ಲ. ಸ್ವದೇಶಿಗಳೇನಾದ್ರೂ ಇದನ್ನ ಕೇಳಿಸ್ಕೊಂಡ್ರೆ ನನ್ನನ್ನು ಸುಮ್ನೆ ಬಿಡೋದಿಲ್ಲ. ಮುಕುಂದ್ ಘೋಷ್ ಕೈಗೆ ಏನಾದ್ರೂ ಸಿಕ್ಕಿದ್ರೆ ಅವನೂ ಬಿಡೋಲ್ಲ. ಅಯ್ಯೋ ದೇವ್ರೆ, ಈಗ ನಾನು ಏನ್ ಮಾಡ್ಲಿ? ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಸರ್. ನನಗೆ ಎಷ್ಟು ಗೊತ್ತಿದೆಯೋ ಅದನ್ನ ಮುಕುಂದ್ ಘೋಷ್ ಅವ್ರಿಗೆ ಹೇಳಿದ್ದೆ ಸರ್. ರಬೇಶ್, ಅನಂತ್ ಬಗ್ಗೆ ನಿನಗೇನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ನನಗ್ ಬಂದ್ ಹೇಳ್ಬೇಕು, ಗೊತ್ತಾಯ್ತಾ? ಸರಿ ಸರ್, ನಾನು ಈ ಕಡೆ ಅಲ್ಲ ಆ ಕಡೆ ಹೋಗ್ತೀನಿ. Bloody Indian! Who are you? ಹೂ am I? ನಾನು ಈ ದೇಶದ ಮಗ. ಇನ್ನೊಂದು ಪರಿಚಯ ಇದೆ. ನಮ್ಮ ದೇಶದಲ್ಲೇ ಕೂತು ನಮ್ಮದೇ ಜನಕ್ಕೆ ಅನ್ಯಾಯ ಮಾಡೋರ್ಗೆಲ್ಲ ಸರಿಯಾದ ಶಿಕ್ಷೆ ಕೊಡಕ್ ಬಂದಿರೋ ನಾನು.
ಇದು ನಮ್ಮ ದೇಶ. ನೀವೆಲ್ಲ ನಮ್ಮ ಕಾಲಿನ ಧೂಳಿಗೆ ಸಮಾನ. ನಿಮ್ಮನ್ನ ಪ್ರಾಣ ಸಹಿತ ಹೋಗಕ್ ಬಿಡಲ್ಲ ನಾವು. ನಮ್ಮ ದೇಶದ ಬಡ ಜನರ ಮೇಲೆ ಕೈ ಮಾಡ್ತೀರಾ ನೀವು? ನೀವೇನೇ ಮಾಡಿದ್ರು ಅದನ್ನ ನೋಡ್ಕೊಂಡು ಸುಮ್ನಿರ್ತೀವಿ ಅನ್ಕೊಂಡಿದ್ದೀರಾ? ವಿಭಾತ್ಗೆ ಅಪ್ಪ ನಮ್ಮಿಬ್ರ ಮೇಲೆ ಸಿಟ್ ಮಾಡ್ಕೊಂಡಿಲ್ಲ. ಪ್ರೋಮಿ ಅಕ್ಕಂಗೆ ವಿಷಯ ಹೇಳ್ಬೇಕು, ಅವ್ರಿಗೆ ಅಪ್ಪನ ಅನುಮತಿ ಇದೆ ಅಂತ. ಶರತ್, ನೀನ್ ದೊಡ್ಡ ದೊಡ್ಡ ರಾಜಕೀಯದ ಬಗ್ಗೆ ಮಾತಾಡ್ತೀಯ, ದೇಶದ ಬಗ್ಗೆ ಮಾತಾಡ್ತೀಯ, ಯಾಕೆ? ನಿನ್ ದೊಡ್ಡಕ್ಕ ಕೂಡ ಈ ದೇಶದೊಳೆ ಹೊರಗಡೆಯಿಂದ ಬಂದವಳಲ್ಲ ತಾನೆ. ಮೊದಲು ಮನೆ ಮಂದಿ ಮೂಢನಂಬಿಕೆ ಹೋಗೋ ತರ ಮಾಡು, ಆಮೇಲೆ ಜಗತ್ತಿನ ಉದ್ಧಾರ ಮಾಡು. ನೋಡ್ವಿ ಬಾ, ನೀನ್ ಹೇಗಾದ್ರೂ ಮಾಡಿ ತಿಳಿಸೋ ಪ್ರಯತ್ನ ಮಾಡು. ಏನಪ್ಪ ಜಾನಕಿ, ಏನ್ ಮಾತಾಡ್ತಾ ಇದೀಯ ನೀನು? ಇಂಗ್ಲಿಷ್ ಓದಿದ್ರೆ ಎಲ್ರೂ ಸಾಹೇಬ್ರಾಗ್ ಬಿಡ್ತಾರ? ಆಚಾರ ವಿಚಾರ ಧರ್ಮ ಇದ್ಯಾವುದಕ್ಕೂ ಬೆಲೆನೇ ಇಲ್ವಾ? ಅಪ್ಪ, ಧರ್ಮ ಅಂದ್ರೇನು? ಧರ್ಮ ಇಂದ ನಮ್ಗೇನ್ ಲಾಭ? ಸುಭಿ, ಒಳಗೆ ಹೋಗೋಣ ಬಾ. ಬಾ ಹೋಗೋಣ ಬಾ. ಒಂದ್ ನಿಮಿಷ ಶರತ್. ಧರ್ಮ ಅಂದ್ರೆ ಏನು ಅಂತ ತಿಳ್ಕೊಳಕ್ಕೆ ನಿಂಗೆ ಯಾಕಷ್ಟು ಕಾತರ ಸುಭಾಷ್? ಅಜ್ಜಿ ಯಾವಾಗ್ಲೂ ಅದನ್ನೇ ಹೇಳ್ತಿರ್ತಾರೆ. ಧರ್ಮನ ಪಾಲನೆ ಮಾಡ್ಬೇಕು, ಅದಕ್ಕೆ ಪ್ರೋಮಿ ಅಕ್ಕ, ಅನು ಚಿಕ್ಕಮ್ಮ ಮೀನು ಮಾಂಸ ತಿನ್ಬಾರ್ದಂತೆ, ಅಲಂಕಾರನೂ ಮಾಡ್ಕೋಬಾರ್ದಂತೆ. ಧರ್ಮದಿಂದ ಏನ್ ಲಾಭ ಅಂತ ತಿಳ್ಕೊಬೇಕಿತ್ತು, ಅದಕ್ಕೆ ನಾನು ನಿಮ್ಮನ್ ಕೇಳ್ದೆ. ಸುಭಾಷ್, ನಿನ್ ಪ್ರಶ್ನೆಗೆ ಇವತ್ತೇ ನನಗೆ ಉತ್ತರ ಕೊಡೋಕ್ ಸಾಧ್ಯ ಇಲ್ಲ. ಇವತ್ ನೀನಾಗ್ ನೀನೇ ಹೇಗೆ ಅಕ್ಕ ಮೀನ್ ತಿನ್ಬಾರ್ದು ಅಂದ್ರೂ ಕೂಡ ತಿನ್ಬೇಕು ಅನ್ನೋ ನಿರ್ಧಾರ ಮಾಡಿದ್ಯೋ, ಅದೇ ತರ ಈ ಪ್ರಶ್ನೆಗೆ ನಿನ್ಗೆ ಮುಂದೆ ಉತ್ತರ ಸಿಕ್ಕೇ ಸಿಗುತ್ತೆ. ಈಗ ಸದ್ಯಕ್ಕೆ ನಿನ್ನ ಓದ್ ಮುಂದುವರ್ಸು ನೀನ್ ಸುಭಾಷ್. ಒಂದಿನ ನಿನಗೆ ಎಲ್ಲ ಅರ್ಥ ಆಗತ್ತೆ ಧರ್ಮ ಅಂದ್ರೆ ಏನು ಅಂತ. ಈ ಧರ್ಮ ಏನು ಅಂತ ನಾನು ತಿಳ್ಕೊಳ್ಳೇಬೇಕು. ತಿಳ್ಕೊಂಡೇ ತಿಳ್ಕೊತೀನಿ. ನೋಡಪ್ಪ ಜಾನಕಿ, ನೀವೆಲ್ಲ ಬಹಳ ಓದ್ಕೊಂಡಿದ್ದೀರಾ, ಬಹಳ ಬುದ್ಧಿವಂತರು. ನಮ್ ಬುದ್ಧಿ ನಿಮ್ ಜ್ಞಾನಕ್ಕೆ ಸರಿಯಾಗಿಲ್ಲ. ನಾನು ಕೈ ಮುಗಿದು ಕೇಳ್ಕೊತಿದ್ದೀನಿ, ಅವಳಿಗೆ ಒತ್ತಾಯ ಮಾಡಬೇಡಿ. ಅವಳಿಗೆ ಇಷ್ಟ ಇದ್ರೆ ಅವಳು ತಿಂತಾಳೆ, ಇಲ್ಲದೆ ಇದ್ರೆ ಬಿಟ್ಬಿಡಿ. ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಅತ್ತೆಮ್ಮ, ಆದ್ರೆ ಪ್ರೋಮಿಗೆ ಅರ್ಥ ಮಾಡಿಸ್ಲೇಬೇಕಾಗಿದೆ ನಾವು. ಅದು ಅಲ್ಲದೆ ಇದರಲ್ಲಿ ಎಲ್ಲದಕ್ಕಿಂತ ದೊಡ್ಡ ಕೆಲಸ ನಿಂದೆ ಇರೋದು ಪ್ರಭಾ. ಒಂದ್ ವೇಳೆ ನೀ ಹೇಳ್ದೆ ಇದ್ರೆ ಪ್ರೋಮಿನ ಇದರಿಂದ ಆಚೆ ತರೋದು ಕಷ್ಟ. ನೀವೇನೋ ಸರಿಯಾಗಿ ಹೇಳ್ತಾ ಇದೀರಾ, ಅವಳು ಕೇಳ್ಬೇಕಲ್ಲ. ಯಾಕೆ ಅವಳು ನೀನ್ ಹೇಳಿದ ಮಾತು ಕೇಳಲ್ಲ? ನೀನ್ ಅವಳ ಅಮ್ಮ, ಅವಳು ನಿನ್ ಮಾತು ಕೇಳೇ ಕೇಳ್ತಾಳೆ. ಅಲ್ಲಿ ನೋಡಿ, ಅಮ್ಮ ಬಂದ್ರು. ಇದೇನ್ ಮಾಡ್ದೆ ನೀನು? ಇದ್ ಯಾವ ತರ ತಮಾಷೆ? ನಾನ್ ನಿನ್ ಮಾವ ಅಲ್ವಾ? ಮಾವನ ಹತ್ರ ಏನಾದ್ರು ತಮಾಷೆ ಮಾಡ್ತಾರಾ? ಸರಿ ಚಿಕ್ಕ ಮಾವ, ನನ್ನಿಂದ ತಪ್ಪಾಯ್ತು. ನೀವಿನ್ನೂ ಓದ್ತಾ ಇದ್ದೀರಾ? ಹಾ, ಓದ್ತಿದೀವಿ. ನಾವ್ ಹೇಳಿದ್ವಿ ಅಲ್ವಾ, ಊಟ ಆದ್ಮೇಲೆ 1 ಗಂಟೆ ಪರೀಕ್ಷೆಗೋಸ್ಕರ ಓದ್ಬೇಕು ಅಂತ. ಅದಕ್ಕೆ ಓದ್ತಿದೀವಿ. ನೀನ್ ಓದೋದಿಲ್ವಾ? ನನ್ನ ಹತ್ರ ಒಂದ್ ಪ್ರಶ್ನೆ ಇದೆ. ಮತ್ತೆ ಪ್ರಶ್ನೆನಾ? ಅಯ್ಯೋ ಚಿಕ್ಕ ಮಾವ,
ಸುನಿಲ್ ಅಣ್ಣ ನಿಮ್ಗಂತೂ ತುಂಬಾ ವಿಷಯಗಳು ಗೊತ್ತು. ನೀವು ನಂಗೊಂದ್ಸಲ ಹೇಳಿದ್ರಿ ಮನುಷ್ಯ ಮೀನು ಮಾಂಸ ತಿಂದೇ ಇದ್ರೆ ಶಕ್ತಿ ಕಳ್ಕೊತಾನೆ ಅಂತ. ಕೆಟ್ಟ ನೀರು ಕುಡಿದ್ರೆ ಆರೋಗ್ಯ ಹಾಳಾಗುತ್ತೆ. ಧರ್ಮ ಅಂದ್ರೇನು ಅಂತ ನಿಮಗ್ ಗೊತ್ತಾ? ಅದರಿಂದ ನಮ್ಗೇನ್ ಲಾಭ ಆಗುತ್ತೆ? ಇಲ್ಲ ಇಲ್ಲ, ಇದೆಲ್ಲ ನಂಗೆ ಗೊತ್ತಿಲ್ಲ. ನಿಮ್ ಪುಟ್ಟದಲ್ಲೆಲ್ಲ ಈ ತರ ಅದ್ಭುತವಾಗಿರೋ ಪ್ರಶ್ನೆ ಹೇಗ್ ಬರುತ್ತೆ? ಓದೋದ್ ಬಿಟ್ಟು ಈ ತರ ಯೋಚನೆ ಮಾಡ್ತಿರ್ತೀಯಾ? ಹೋಗು, ಈಗ ಹೋಗು ಓದ್ಕೋ. ನಾವಿಬ್ರು ಓದ್ಕೋತೀವಿ. ಒಂದ್ ವಿಷಯ ಹೇಳ್ತೀನಿ ಕೇಳ್ಸುಬಿ. ಈ ಧರ್ಮ ಅದು ಇದು ಎಲ್ಲ ದೊಡ್ಡೋರ್ ವಿಷಯ. ಇದರಿಂದ ನಿಂಗೇನೂ ಲಾಭ ಇಲ್ಲ. ಹೋಗು ಓದ್ಕೋ ಹೋಗು. ನಾನು ತಿಳ್ಕೊಳ್ಳೇಬೇಕು. ಇದು ದೊಡ್ಡೋರ್ ವಿಷಯ ಅಲ್ಲ, ನಮ್ ದೇಶದ ಜನರ ವಿಷಯ. ನನ್ಗೆ ಇದೆಲ್ಲ ಅರ್ಥ ಆಗದೆ ಇದ್ರೆ ದೇಶನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸಾಕು ಸಾಕು, ಇಲ್ಲಿ ನೋಡೋರು ಯಾರೂ ಇಲ್ಲ. ಅನಂತ್, ಅನುಪಮ್ ಅವರಲ್ಲಿ ಇಲ್ಲೇ ಎಲ್ಲೋ ಇರಬೇಕು. ಅನುಪಮ್ ಅವರೇ, ಬರುವಾಗ ಏನಾದ್ರು ತೊಂದರೆ ಆಯ್ತಾ? ಹಾಗೇನೂ ಇಲ್ಲ. ನಾವು ಇವತ್ತೇ ಕಟಕಿಂದ ಹೊರಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ನಾವು ನಾಳೆ ಹೊರಡೋದು ಅನ್ಕೊಂಡಿದ್ದೆ. ಅದಕ್ಕೆ ದಾರಿ ಖರ್ಚಿಗೆ ಏನಾದ್ರೂ ತಿಂಡಿ ಮಾಡೋಣ ಅಂತ ಅನ್ಕೊಂಡೆ. ಆಗ್ಲಿಲ್ಲ. ಅದಕ್ಕೆ ಪಕ್ಕದ ಅಂಗಡಿಲಿ ಏನಾದ್ರೂ ತಿನ್ನಕ್ ಸಿಗುತ್ತಾ ಅಂತ ನೋಡ್ತಾ ಇದ್ದೆ. ಬೇಡ ಅನುಪಮ್ ಅವರೇ, ನೀವೆಲ್ಲೂ ಓಡಾಡೋದೇ ಬೇಡ. ನಾವು ಹೊರಗೆ ಕಾಣಿಸ್ಕೊಂಡ್ರೆ ಸಮಸ್ಯೆ ಆಗ್ಬೋದು. ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಆಮೇಲೆ ತಗೊಂಡ್ಬಂದ್ರೆ ಸಾಕು. ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ, ನೀವು ಆರಾಮಾಗಿರಿ. ಜತಿನಣ್ಣ, ನಾವ್ ಯಾರ ಮನೆಗೆ ಬಂದಿದ್ದೀವಿ? ಇದು ಸ್ವದೇಶಿಗಳ ಹೊಸ ಜಾಗ ಅನಂತ್. ನಾನು ಹಿಂದೆ ಕಲ್ಕತ್ತಾಗ ಬಂದಾಗ ಇಲ್ಲೇ ಉಳ್ಕೊಂಡಿದ್ದೆ. ಇಷ್ಟೊಂದು ಜನರ ಮಧ್ಯಾಹ್ನ ಅಕ್ಕಪಕ್ಕ ತುಂಬಾ ಜನ ಇದ್ದಾರೆ. ಮತ್ತೆ ಜತಿನಣ್ಣ, ನಾವಿಲ್ಲಿ ಎಷ್ಟು ದಿನ ಇರ್ಬೇಕು? ನರೇನ್, ಸ್ವಲ್ಪ ಮೆತ್ತಗೆ ಮಾತಾಡು. ಕಲ್ಕತ್ತಾ ಬಹಳ ದೊಡ್ಡ ಜಾಗನೇ, ಆದ್ರೆ ಉಳ್ಕೊಳ್ಳೋಕೆ ಜಾಸ್ತಿ ಜಾಗ ಇಲ್ಲ. ಚಿಂತೆ ಮಾಡಬೇಡ, ನಾವು ತುಂಬಾ ದಿನ ಇರಬೇಕಾಗಿಲ್ಲ. ಒಬ್ಬ ವ್ಯಕ್ತಿ ಬರಬೇಕು, ಅವನ್ನ ನೋಡಿದ ಕೂಡಲೇ ನಾವಿಲ್ಲಿಂದ ಹೋಗ್ತಾ ಇರ್ತೀವಿ. ಯಾರು ಗೊತ್ತಾಯ್ತಾ? ಸತೀಶ್ ಚಂದ್ರ ಸರ್ಕಾರ್, ನಿಮ್ ಒಳ್ಳೆ ಸ್ನೇಹಿತ. ಅವ್ರಿಗೆ ವಿಷಯ ಹೇಳಿದ್ರಾ? ಹಾ, ಹೇಳಿದ್ದೀನಿ. ಇಷ್ಟೊತ್ತಿಗಾಗ್ಲೇ ಅವರು ಬರಬೇಕಿತ್ತು. ಬರೋದಕ್ಕೆ ಯಾಕೆ ತಡ ಆಯ್ತು ಅಂತ ಗೊತ್ತಾಗ್ತಿಲ್ಲ. ಅವರಿರೋ ಕಡೆಯಿಂದ ನಾವಿರೋ ಜಾಗಕ್ಕೆ ಬರೋಕ್ಕೆ ತುಂಬಾ ಸಮಯ ಬೇಕಾಗಲ್ಲ. ದಾರಿಯಲ್ಲಿ ಏನಾದ್ರು ತೊಂದರೆ ಆಗಿರ್ಬೇಕು. ನಾನು ಸಂದೇಶ ತಂದಿದ್ದೀನಿ. ಈ ಸಂದೇಶ ಅನ್ನೋ ಪದ ಸಂಕೇತನ. ಬನ್ನಿ ಬನ್ನಿ ಬನ್ನಿ, ಸಂದೇಶ ತಗೊಂಡ್ ಬರೋರೆ, ಒಳಗ್ ಬನ್ನಿ. ನಿಮಗೆಲ್ಲ ಪರಿಚಯ ಮಾಡಿಸ್ತೀನಿ. ಇವರು ಸತೀಶ್ ಚಂದ್ರ ಸರ್ಕಾರ್. ಸಂಶುಲಾಲಂ ನಿಮ್ ಕೈಯಿಂದ ತಪ್ಪಿಸ್ಕೊಂಡ ಜತಿನವ್ರೆ. ನಾನು ಒಳ್ಳೆ ಸುದ್ದಿಗೋಸ್ಕರ ಕಾಯ್ತಾ ಇದ್ದೆ. ಅದೇ ಕೆಲ್ಸಕ್ಕೆ ನಿಮ್ಮನ್ನ ಕರೆಸಿರೋದು ಸತೀಶ್. ಸತೀಶ್, ನೀವೆಲ್ಲ ವಿಷಯ ಕೇಳಿದ್ರಿ. ನಮಗೆ ತಲೆ ಮರೆಸ್ಕೊಂಡಿರೋದಕ್ಕೆ ಒಂದು ಜಾಗ ಬೇಕು.
ನಮ್ಗಳ ಹತ್ರ ಇರೋದು ಒಂದೇ ಪಿಸ್ತೂಲ್ ಬೇರೆ. ಅದು ಬಿಟ್ರೆ ನಮ್ಮ ಹತ್ರ ಬೇರೆ ಏನೂ ಇಲ್ಲ. ನಾನು ಪ್ರತಿಜ್ಞೆ ಮಾಡಿದ್ದೀನಿ, ನಾನು ಸಂಶುಲ್ ಆಲಂನ ಮುಗಿಸಿದ ಮೇಲೇನೆ ಬೇರೆ ಕೆಲಸ ಮಾಡೋದು ಅಂತ. ಈ ಪ್ರತಿಜ್ಞೆನ ನಾವೆಲ್ಲರೂ ಸೇರಿ ಪೂರ್ತಿ ಮಾಡೋಣ. ಏನ್ ಹೇಳ್ತೀರಾ ನೀವೆಲ್ಲರೂ? ಜತಿನವ್ರೆ, ನಾನಿಲ್ಲಿಗೆ ಬರೋವಾಗ ಒಂದು ಒಳ್ಳೆ ವಸ್ತು ತಂದಿದ್ದೀನಿ. ಇಲ್ಲಿ ನೋಡಿ. ಇದು ನಿಮಗೆ ಎಲ್ಲಿಂದ ಸಿಕ್ತು? ಒಂದ್ಸಲ ನೋಡ್ಬೋದಾ? ಇದು ತುಂಬಾ ಒಳ್ಳೆ ಪಿಸ್ತೂಲು. ನಮ್ ದೇಶನೇ ಲೂಟಿ ಮಾಡೋರ್ ಕೈಯಿಂದ ನಾನು ಒಂದೇ ಒಂದು ಪಿಸ್ತೂಲ್ನ ಕದಿಬಾರ್ದ? ನೀವೇ ಹೇಳಿ, ಸರಿ ತಾನೆ? ನೀವು ಹೇಳಿದ್ ಸರಿನೇ. ನಾನು ಕೂಡ ಹೀಗೆ ಯೋಚನೆ ಮಾಡ್ತೀನಿ. ಈ ಪಿಸ್ತೂಲ್ನ ಕದ್ದಿದ್ದು ಎಲ್ಲಿಂದ ಅನ್ಕೊಳ್ರಿ? ಖಟಕಲ್ಲೇ ಕದ್ದಿದ್ದು. ಹೌದಾ? 1905ನೇ ಇಸ್ವಿಲಿ ಕಟಕ್ನಲ್ಲಿ PC ಮಾಲಿಕ್ ಅನ್ನೋ ಕಮಿಷನರ್ ಇದ್ರು. ಅದೇ PC ಮಲಿಕ್ ಅವರಿಂದ ಕದ್ದಿರೋ ಪಿಸ್ತೂಲ್ ಇದ್ದು ಮಜುಮ್ದಾರ್ ನನಗೆ ಕದ್ಕೊಟ್ಟಿದ್ದಾರೆ. ಆಗಿಂದ ಇದು ನನ್ನ ಹತ್ರನೇ ಇದೆ. ವೀರೇನ್, ಸಂಶುಲ್ನ ಕೊಲ್ಲೋ ಜವಾಬ್ದಾರಿ ನಿಂದೆ ಅಲ್ವಾ? ಈ ಪಿಸ್ತೂಲ್ ಅಲ್ಲಿರೋ 6 ಗುಂಡು ಆ ಸಂಶುಲ್ ಆಲಂ ಮೆದೆ ಒಳಗಡೆ ಹೋಗಿ ಸೇರ್ಕೋಬೇಕು. ನೀವೆಲ್ಲ ಉಳ್ಕೊಳ್ಳೋ ವ್ಯವಸ್ಥೆ ನಾನೇ ಮಾಡ್ತೀನಿ. ಇಲ್ಲೇ ಹತ್ರ ಮನೆ ಇದೆ, ಬಹಳ ಕೋಣೆಗಳಿದಾವೆ, ಎಲ್ಲ ವ್ಯವಸ್ಥೆ ಇದೆ. ಮನೆ ಬಾಡಿಗೆ ಕೊಡ್ತಾ ಇಲ್ಲ ಅಂತ ಮೊದ್ಲಿದ್ದವ್ರನ್ನ ಓಡಿಸಿದ್ದಾನೆ ಅವನು. ಈಗ ಖಾಲಿ ಇದೆ. ಆದ್ರೆ ತುಂಬಾ ಹುಷಾರಾಗಿರಿ. ಆ ಮನೆ ಮಾಲೀಕ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾನೆ. ಅದೆಲ್ಲ ನಾವು ನೋಡ್ಕೋತೀವಿ. ವೀರೇನ್, ನೀನು ಸಂಶುಲ್ ಆಲಂ ಬಗ್ಗೆ ಗಮನ ಕೊಡು. ಕೋಲ್ಕತ್ತಾ ತುಂಬಾ ದೊಡ್ಡ ಊರು. ಸಂಶುಲ್ ಆಲಂನ ನಾನು ಎಲ್ಲಂತ ಹುಡುಕ್ಲಿ? ನನ್ನ ಮಾವ ಒಬ್ಬರಿದ್ದಾರೆ, ಲಲಿತ್ ಚಾಟರ್ಜಿ. ಅವರು ಕೋರ್ಟಲ್ಲಿ ವಕೀಲರು. ಆದ್ರೆ ಅವ್ರಿಗೆಲ್ಲ ಸುದ್ದಿನೂ ಗೊತ್ತಿರುತ್ತೆ. ನಮಗೆ ಬೇಕಾಗಿರೋ ಸಹಾಯನೂ ಮಾಡ್ತಾರೆ. ನಮಗೆ ಸಂಶುಲ್ ಆಲಂ ಬಗ್ಗೆ ಅವರೇ ಸುದ್ದಿ ಕೊಡ್ತಾರೆ. ಸಂಶುಲ್ ಆಲಂ, ನೀನ್ ನಮ್ಮ ಪಾಲ್ಗೆ ದೊಡ್ಡ ವಿಷ ಜಂತು. ನಾನ್ ನಿನ್ನ ಎಲ್ಲಿವರೆಗೂ ಕೊಲ್ಲೋದಿಲ್ವೋ ಅಲ್ಲಿವರೆಗೂ ನನಗೆ ಸ್ವಲ್ಪನೂ ನೆಮ್ಮದಿ ಇಲ್ಲ. ಜತಿನಣ್ಣ, ನಿಮ್ಮ ಪ್ರತಿಜ್ಞೆನ ನಾನು ಪೂರ್ತಿ ಮಾಡ್ತೀನಿ. ಇದನ್ನೆಲ್ಲ ಯಾಕೆ ತಿಂತಿದ್ದೀರಾ ನೀವು? ಮೀನಿಲ್ಲ, ಮಾಂಸ ಇಲ್ಲ. ಯಾರು ನಿಮ್ಗೆ ಅದನ್ನೆಲ್ಲ ತಿನ್ಬೇಡ ಅಂತ ಹೇಳಿದ್ದು? ಪ್ರೋಮಿ ಅಕ್ಕನ ಪರಿಸ್ಥಿತಿ ನೋಡಿ ಸುಭಾಷ್ಗೆ ತುಂಬಾ ನೋವಾಗಿದೆ. ನನಗೂ ತುಂಬಾ ಬೇಜಾರಾಗಿದೆ. ಚಿಕ್ಕ ತಮ್ಮನ ಮಾತಿಗೆ ಅಕ್ಕ ಯಾವತ್ತೂ ಇಲ್ಲ ಅನ್ನಲ್ಲ ಅಂತ ನಾನೇ ಸುಭಾಷ್ ಹತ್ರ ಮೀನಿನ ಬಟ್ಲನ್ ಕೊಟ್ಟು ಕಳಿಸ್ದೆ, ಅಕ್ಕನಿಗೆ ಕೊಡು ಅಂತ. ಪ್ರೋಮಿ ಅಕ್ಕ, ತಗೊಳ್ಳಿ, ಇದನ್ನು ಕುಡೀರಿ. ನೀವು ಹಾಲು ಕುಡಿಬಹುದು ಅಲ್ವಾ? ನನಗ್ ಮನ್ಸಿಲ್ಲ ಸುಬಿ. ಪ್ರೋಮಿ ಅಕ್ಕ, ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಊಟ ಮಾಡದೇ ಇರಬೇಡಿ. ನೀವು ರಾತ್ರಿಯಿಂದನೂ ಊಟ ಮಾಡ್ದೇನೆ ಇದ್ದೀರಾ. ನೀವು ಊಟ ಮಾಡದೇ ಇದ್ರೆ ನಾನು ತಿನ್ನೋದಿಲ್ಲ. ಈಗ ಶಾಲೆಗೆ ಹೋಗೋ ಸಮಯ ಆಯ್ತು, ನಾನು ತಿಂಡಿ ತಿಂದೇ ಹೋಗ್ತೀನಿ ಅಷ್ಟೇ. ಹೇಳ್ತಿದ್ದೀನಲ್ಲ ಸುಬಿ, ನನಗೆ ಹಸ್ವಿಲ್ಲ ಅಂತ. ನೀವು ಇದನ್ನ ಕುಡೀರಿ. ಕೊಡು. ನಿನಗೆ ನನ್ನ ಬಗ್ಗೆ ತುಂಬಾ ಚಿಂತೆ ಆಗ್ತಿದೆ ಅಲ್ವಾ? ಸುಬಿ, ನನ್ನ ಬಗ್ಗೆ ಚಿಂತೆ ಮಾಡಬೇಡ. ಇನ್ಮೇಲೆ ನನ್ನ ಬಗ್ಗೆ ಯೋಚನೆ ಮಾಡೋಕೆ ಏನೂ ಇಲ್ಲ. ನೀನ್ ಯೋಚನೆ ಮಾಡ್ಲೂಬಾರ್ದು. ಯಾಕೆ ಯೋಚನೆ ಮಾಡಬಾರ್ದು? ಮೊದಲು ನಾವೆಲ್ಲ ಜೊತೆಯಲ್ಲೇ ಕೂತು ತಿಂಡಿ ಊಟ ಎಲ್ಲ ಮಾಡ್ತಿದ್ವಿ.
ಈಗ ನೀವು ಕೋಣೆಲ್ ಒಬ್ರೇ ಕುತ್ಕೊಂಡು ಏನು ತಿಂದೇ ಇದ್ರೆ ನಮ್ಮೆಲ್ಲರಿಗೂ ಬೇಜಾರಾಗಲ್ವಾ? ನಮ್ಮ ಮನ್ಸಿಗೆ ತುಂಬಾ ನೋವಾಗುತ್ತೆ. ಸರಿ, ನಾನು ಎಲ್ರ ಜೊತೆ ಕೂತು ತಿಂತೀನಿ. ಮೀನು ಮಾಂಸ ತಿನ್ನೋದಿಲ್ಲ, ಹಾಗಂತ ಸಪ್ಪೆ ಊಟ ಮಾಡಲ್ಲ. ಅನು ಚಿಕ್ಕಮ್ಮನ್ ತರ ನಾನೇ ಅಡ್ಗೆ ಮಾಡ್ಕೋತೀನಿ. ಹೋಗು, ಶಾಲೆಗೆ ತಡ ಮಾಡ್ಕೋಬೇಡ. ಪ್ರೋಮಿ ಅಕ್ಕ, ನನ್ನ ಹತ್ರ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆನ ನಾನು ನೆನ್ನೆ ಅಪ್ಪನ ಹತ್ರನೂ ಕೇಳ್ದೆ, ಅವ್ರು ಉತ್ತರ ಕೊಡ್ಲಿಲ್ಲ. ಎಲ್ಲರೂ ಧರ್ಮ ಧರ್ಮ ಅಂತಾರಲ್ವಾ, ಧರ್ಮ ಅಂದ್ರೇನು? ನನಗೆ ಗೊತ್ತಿಲ್ಲ ಸುಬಿ. ಧರ್ಮ ಅಂದ್ರೆ ನಿಮಗ್ ಗೊತ್ತಿಲ್ವಾ? ಮತ್ತೆ ಎಲ್ಲರೂ ನೀವು ಧರ್ಮದ ಪ್ರಕಾರ ನಡ್ಕೋತಿದ್ದೀರಾ ಅಂತ ಹೇಳ್ತಿದ್ರು. ಧರ್ಮ ಅನ್ನೋದು ವಯಸ್ಸಿನ ಪ್ರಕಾರ ಇರುತ್ತೆ. ಈಗ ನಿನ್ ಧರ್ಮ ಓದೋದು ಬರೆಯೋದು, ಅದೇ ತರ ನನ್ ಧರ್ಮ ತ್ಯಾಗ. ಸುಬಿ, ನೀನೀಗ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ಹೊರಡು, ನಿನ್ ಸ್ಕೂಲಿಗೆ ತಡ ಆಗ್ತಿದೆ ಅಲ್ವಾ? ತಿಂಡಿ ತಿನ್ಕೊಂಡು ಹೋಗು. ಸರಿ, ಹೋಗ್ತೀನಿ. ಹೋಗು.